Davido ಬೆಂಗಳೂರಿನ ಭಗವಂತ ಕೊಹ್ಲಿ ಕೊಹ್ಲಿ ವಿರಾಟ್ ಕೊಹ್ಲಿ RCB ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. IPL ಅಭಿಮಾನಿಗಳು ಕಾಯ್ತಿದ್ದ ಕೊನೆಯ ಹಂತ, ಅಂತಿಮ ಹಂತ ಇವತ್ತು ಶುರುವಾಗ್ತಾ ಇದೆ. RCB ವರ್ಸಸ್ GT. ಇವತ್ತು ಯಾರು ಕಪ್ ಮನೆ ತಗೊಂಡು ಹೋಗ್ತಾರೆ ಅನ್ನೋದು ಒಂದು ಕುತೂಹಲ ಎಲ್ರಿಗೂ ಕೂಡ ಇದೆ. ಒಂದು ಕಡೆ RCB ಹಾಲಿ ಚಾಂಪಿಯನ್, 17 ಸೀಸನ್ಗಳ ಕಾಲ ಕಪ್ ಇಲ್ಲದೆ ಕಳೆದ ಬಾರಿ ಕಪ್ನ ಗೆದ್ಕೊಳ್ತು. ಅದ್ರ ಜೊತೆಗೆ GT ಕೂಡ ಅಷ್ಟೇ 2022ರಲ್ಲಿ ಒಂದು ಕಪ್ ವಿನ್ ಆಗಿದೆ. ಸೊ ಈ ಎರಡೂ ಟೀಮ್ಗಳ ಒಂದು ಶ್ರಮ ಆಗಿರ್ಬೋದು, ಪರಿಶ್ರಮ ಆಗಿರ್ಬೋದು, ಈ ಒಂದು ದಿನ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಒಂದು ಕಡೆ ಏನು ಅಂತ ಹೇಳ್ತಾರೆ, ನಮ್ಮ RCB ಆಟಗಾರರಾಗಿರ್ಬೋದು, ಈ ಕಡೆ GT ಆಟಗಾರರಾಗಿರ್ಬೋದು, ಒಂದು ಸಮಬಲದ ಬಲಿಷ್ಠತೆ ಎರಡೂ ಟೀಮ್ ಅಲ್ಲಿ ಇರೋದ್ರಿಂದ ಯಾರು ಗೆಲ್ತಾರೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಹೆಚ್ಚಾಗಿದೆ. ಇವತ್ತು ಮ್ಯಾಚ್ ಆಗ್ತಾ ಇರುವಂತದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ. ಇದೇ ಕ್ರೀಡಾಂಗಣದಲ್ಲಿ ಲಾಸ್ಟ್ ಟೈಮ್ RCB ವಿನ್ ಆಗಿತ್ತು. ಸೊ ಅದು ಒಂಥರ ಇವಾಗ್ಲೂ ಕೂಡ ನೆನಪಿಸಿಕೊಳ್ಳುವಂತಹ ಒಂದು ಕ್ಷಣ ಅಂತಾನೆ ಹೇಳ್ಬೋದು. ಮತ್ತೆ ಆ ಕ್ಷಣ ಇವತ್ತು ಅದೇ ಸ್ಟೇಡಿಯಂ ಅಲ್ಲಿ ಆಗುತ್ತಾ ಅನ್ನೋ ಒಂದು ಹೋಪ್ ಮತ್ತೆ ಕುತೂಹಲ ಎಲ್ರಿಗೂ ಕೂಡ ಇದೆ. ಈ ಎರಡೂ ಟೀಮ್ನ ಇತಿಹಾಸ ನಾವು ನೋಡ್ತಾ ಹೋದ್ರೆ, ಒಂದು ಕಡೆ RCB ವರ್ಸಸ್ GT ಇದುವರೆಗೂ 9 ಬಾರಿ ಮುಖಾಮುಖಿ ಆಗಿದೆ. ಈ 9 ಬಾರಿ ಮುಖಾಮುಖಿಯಲ್ಲಿ 5 ಬಾರಿ RCB ವಿನ್ ಆದ್ರೆ, ಇನ್ನು ಉಳಿದ 4 ಬಾರಿ GT ವಿನ್ ಆಗಿದೆ. ಇದರಲ್ಲೂ ಕೂಡ ಕ್ವಾಲಿಫೈಯರ್ 1 ನಲ್ಲಿ ಎರಡೂ ತಂಡಗಳು ಕೂಡ ಮುಖಾಮುಖಿ ಆಗಿತ್ತು. ಆ ಮ್ಯಾಚ್ ಅನ್ನ ಎಲ್ಲರೂ ನೋಡಿದ್ದಾರೆ. ಸೊ ಆ ಒಂದು ಮ್ಯಾಚ್ ಅಲ್ಲೂ ಕೂಡ RCB ಭರ್ಜರಿಯಾಗಿ 92 ರನ್ಗಳ ಮೂಲಕ ಭರ್ಜರಿಯಾಗಿ ವಿನ್ ಕೂಡ ಆಗಿತ್ತು. ಸೊ ಈ ಒಂದು ಎರಡು ಟೀಮ್ ನ ನೋಡ್ತಾ ಹೋದ್ರೆ, ಇನ್ನೊಂದು ಕಡೆ GT ಕೂಡ ಅಷ್ಟೇ ಕ್ವಾಲಿಫೈರ್ 1 ಅಲ್ಲಿ ಸೋತೋದ್ರು ಕೂಡ ಕ್ವಾಲಿಫೈರ್ 2 ಅಲ್ಲಿ ಮೊನ್ನೆ ನಡೆದ ಮ್ಯಾಚ್ ಅಲ್ಲಿ RR ಜೊತೆ ಆಟ ಆಡಿ ಅಲ್ಲೂ ಕೂಡ ವಿನ್ ಆಗಿ ಸದ್ಯಕ್ಕೆ ಫೈನಲ್ ಆಗಿ ಬಂದಿದ್ದಾರೆ. ಒಂದು ರೀತಿ ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು ನಡೀಲಿಕ್ಕಿದೆ. ಸೊ ಯಾರು ವಿನ್ ಆಗ್ತಾರೆ ಅಂತ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಸೊ ಈ ಎರಡು ಟೀಮ್ ನ ನಾವು ಪ್ಲಸ್ ಪಾಯಿಂಟ್ ಮತ್ತೆ ಮೈನಸ್ ಪಾಯಿಂಟ್ ನಾವು ನೋಡ್ತಾ ಹೋದ್ರೆ, ಒಂದು ಹ್ಯಾಲಿ ಚಾಂಪಿಯನ್ಸ್, ಇನ್ನೊಂದು ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅದರ ಜೊತೆಗೆ ಬ್ಯಾಟಿಂಗ್ಸ್ ಆಗಿರ್ಬೋದು, ಬೌಲರ್ಸ್ ಗಳು ಆಗಿರ್ಬೋದು, ಎರಡು ಕೂಡ ತುಂಬಾ ಸಮವಾಗಿ ಬ್ಯಾಲೆನ್ಸ್ ಕೂಡ ಆಗಿದೆ. ಈ ವರ್ಷದ ಈ ಸೀಸನ್ ಮ್ಯಾಚ್ ಅಲ್ಲಿ ಎಲ್ಲೂ ಕೂಡ ಟೀಮ್ ಅಲ್ಲಿ RCB ಕೂಡ ಇದೆ. ಸೊ ಎಲ್ಲೂ ಕೂಡ ಕ್ಯಾಚ್ ಕೈಯಿಂದ ಬಿಟ್ಟೋಗಿಲ್ಲ. ಸೊ ಇದೇ ರೀತಿ ಏನು ಅಂತ ಹೇಳಿದ್ರೆ, ಒಂದು ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ನೊಂದು ಕಡೆ ನಾವು ವೀಕ್ನೆಸ್ ಅಂತ ನಾವು ನೋಡ್ತಾ ಹೋದಾಗ, ಈ ಬಾರಿ ಅಷ್ಟೊಂದು ವೀಕ್ನೆಸ್ ನಾವು ಕಾಣಿಸ್ಲಿಕ್ಕೆ ನಮಗೆ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಅಥವಾ ಅದಕ್ಕಿಂತ ಮುಂಚಿನ ಬಾರಿ ಕೂಡ ಒಂದು ಬ್ಯಾಟಿಂಗ್ ಅಲ್ಲಿ ಏರ್ಪೇರ್ ಆಗ್ತಿತ್ತು, ಬೌಲಿಂಗ್ ಅಲ್ಲಿ ಏರ್ಪೇರ್ ಆಗ್ತಿತ್ತು. ಆದ್ರೆ ಈ ಬಾರಿ ಒಂಥರ ಎಲ್ಲರೂ ಫಾರ್ಮ್ ಅಲ್ಲಿ ಇರೋದ್ರಿಂದ ನಮಗೆ ಅಷ್ಟೊಂದು ವೀಕ್ನೆಸ್ ಈ ಬಾರಿ ಕಾಣ್ತಾ ಇಲ್ಲ. ಅದೇ GT ಟೀಮ್ ಅಲ್ಲಿ ನಾವು ನೋಡ್ತಾ ಹೋದ್ರು ಕೂಡ ಅಲ್ಲೂ ಕೂಡ ಒಂದು ಒಳ್ಳೆಯ ಬ್ಯಾಟ್ಸ್ಮನ್ ಗಳೇ ಇದ್ದಾರೆ. ಶುಭ್ಮನ್ ಗಿಲ್ ಆಗಿರ್ಬೋದು, ಸಾಯಿ ಆಗಿರ್ಬೋದು, ಅದ್ರ ಜೊತೆಗೆ ಬೌಲರ್ಸ್ ಕೂಡ ಅಷ್ಟೇ, ಸಿರಾಜ್ ಅವರು ಕೂಡ ಇದ್ದಾರೆ. ಸೊ ಇಂಥ ಒಂದು ಬಲಿಷ್ಠ ಟೀಮ್ ಅಲ್ಲೂ ಕೂಡ ಇದ್ರೂ ಕೂಡ ಅವರ ವೀಕ್ನೆಸ್ ಪಾಯಿಂಟ್ ಅಂತ ನಾವು ನೋಡ್ತಾ ಬಂದಾಗ, ಈ ಬಾರಿ ಅನೇಕ ಬಾರಿ ಅವರು ಫೀಲ್ಡಿಂಗ್ ಅಲ್ಲಿ ಎಲ್ಲೋ ಎಡವಿದ್ರು ಅನ್ನುವಂಥದ್ದು ಕೂಡ ನಾವು ನೋಡಿದ್ದೀವಿ. ಸೊ ಫೀಲ್ಡಿಂಗ್ ಎಲ್ಲೋ ಅವ್ರಿಗೆ ಕಷ್ಟ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಇದೆ. ಆದ್ರೆ ಈ ಬಾರಿಯ ಒಂದು ಮೈದಾನ ಏನಿದೆ, ನರೇಂದ್ರ ಮೋದಿ ಮೈದಾನ, ಸೊ ಈ ಒಂದು ಮೈದಾನದ ಪಿಚ್ ನ ನಾವು ನೋಡ್ತಾ ಹೋದ್ರೆ ಬ್ಯಾಟರ್ ಸ್ನೇಹಿ ಅಂತ ಹೇಳ್ಬೋದು. ಈ ಒಂದು ಸೀಸನ್ ನಲ್ಲಿ ಆಲ್ಮೋಸ್ಟ್ ಏನು ಅಂತ ಹೇಳಿದ್ರೆ ರನ್ಗಳ ಸುರಿಮಳೆನೇ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಗಳಲ್ಲಿ 200+ ರನ್ಗಳ ಆಗಿದಾವೆ. ಸೊ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ರನ್ಗಳ ಸುರಿಮಳೆ ಆಗ್ಬೋದು ಅನ್ನೋ ಒಂದು ಕುತೂಹಲ, ಹೋಪ್ ಎಲ್ಲರಿಗೂ ಕೂಡ ಇದೆ. ನೋಡ್ಬೇಕು ಇವತ್ತಿನ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರೆ ಅಂತ. ಒಂದು ಕಡೆ ಎರಡೂ ಟೀಮ್ ಕೂಡ ಇದುವರೆಗೆ ಒಂದೊಂದು ಬಾರಿ ಮ್ಯಾಚ್ ನ ಸೀಸನ್ ನ ವಿನ್ ಆಗಿದೆ, ಕಪ್ ತಗೊಂಡು ಹೋಗಿದೆ. ಒಂದು ವೇಳೆ ಇವತ್ತು RCB ವಿನ್ ಆದ್ರೆ ಅವ್ರಿಗೆ 2ನೇ ಕಪ್, ಇನ್ನೊಂದು ಕಡೆ GT ವಿನ್ ಆದ್ರೆ ಅವ್ರಿಗೂ 2ನೇ ಕಪ್. ಎರಡೂ ಟೀಮ್ ಕೂಡ ತಮ್ಮ 2ನೇ ಪ್ರಶಸ್ತಿಗಾಗಿ ಕಾಯ್ತಾ ಇದೆ. ನಮ್ಮ ಒಂದು ಕನ್ನಡಿಗರಾಗಿ ಎಲ್ಲರೂ ಕೂಡ RCB ವಿನ್ ಆಗ್ಬೇಕು ಅಂತ ಆಶಿಸ್ತಾ ಇದ್ದಾರೆ. ಸೊ ಒಂದು ವೇಳೆ RCB ವಿನ್ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಅಷ್ಟೇ ಫ್ಯಾನ್ ಬೇಸ್, ಅಷ್ಟೇ ಸಪೋರ್ಟ್ ನೆಕ್ಸ್ಟ್ ಟೈಮ್ಗೂ ಸಿಗುತ್ತೆ. ಯಾಕಂದ್ರೆ 17 ವರ್ಷಗಳ ಕಾಲ ಯಾವ ಟ್ರೋಫಿ ಇಲ್ಲದೆ ಅಷ್ಟು ಸಪೋರ್ಟ್ ಮಾಡ್ತಾರೆ RCBಗೆ. ಸೊ ನೋಡ್ಬೇಕು ಈ ಒಂದು ಮ್ಯಾಚ್ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.